ಇಲ್ಲಿ ಕೆ ಅವರು ಕೊನೆಗೂ ಕೂಡ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಈ ಒಂದು ಅಪ್ಡೇಟ್ ಕೇಳಿದ್ಮೇಲೆ ಡೆಫಿನೆಟ್ಲಿ ನೀವೆಲ್ಲರೂ ಕೂಡ ಖುಷಿ ಪಡ್ತೀರಾ. ಯಾಕೆಂದರೆ ಆ ರೀತಿ ಇದೆ ಅಪ್ಡೇಟು. ಏನಾದರೂ ಮಿಸ್ ಮಾಡಿಕೊಂಡ್ರೂ ಕೂಡ ರಿಸಲ್ಟ್ ಬಂದಾದ್ಮೇಲೆ ಅಷ್ಟೇ ಪಶ್ಚಾತ್ತಾಪನೂ ಕೂಡ ಪಡ್ತೀರಾ. ಸರಿಯಾಗಿ ಈ ಒಂದು ಅಪ್ಡೇಟ್ ಏನು ಕೆ ಅವರು ಬಿಟ್ಟಿದ್ದಾರಲ್ಲ ಅದನ್ನ ನೀವೇನಾದರೂ ಯೂಸ್ ಮಾಡ್ಕೊಂಡಿಲ್ಲ ಅಂದರೆ. ಕೆ ಕಡೆಯಿಂದ ಲೇಟೆಸ್ಟಾಗಿ ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇದೇ ರೀತಿ ಕಂಟಿನ್ಯೂಸ್ ಆಗಿ ಕೌನ್ಸಿಲಿಂಗ್ ಮುಗಿಯೋರು ಕೂಡ ಬ್ಯಾಕ್ ಟು ಬ್ಯಾಕ್ ಎಲ್ಲ ಥರದ ಅಪ್ಡೇಟ್ಸ್ನ ಪಡ್ಕೊಳ್ಳಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಸ್ಮಾಲ್ ಅಪ್ಡೇಟ್ ಏನಪ್ಪ ಅಂದರೆ, ಇಲ್ಲಿ ನಿಮಗೆ KECT ಆಪ್ಷನ್ಟಲ್ಲಿ ಯಾವ ರೀತಿ ಟ್ರಿಕ್ಸ್ ಯೂಸ್ ಮಾಡಬೇಕು, ಏನೇನು ಸ್ಟ್ರಾಟಜಿಗಳನ್ನ ಯೂಸ್ ಮಾಡಬೇಕು, SNK ಕೋಡನ್ನು ಯಾವ ರೀತಿ ಪಡ್ಕೋಬೇಕು, ಮತ್ತು ನೀಟ್ ಆಪ್ಷನ್ಟ್ರಿ ಯಾವ ರೀತಿ ಮಾಡಬೇಕು, ಏನು ಟ್ರಿಕ್ಸ್ ಯೂಸ್ ಮಾಡಬೇಕು, ಕಂಪ್ಲೀಟ್ 2 ಡಿಫ್ರೆಂಟ್ ಕೋರ್ಸ್ನ ಮಾಡಿದ್ದೀವಿ. ಡೈರೆಕ್ಟ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನಲ್ಲಿ ಇರುತ್ತೆ. ಯೂಸ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ನಿಮಗೆ 200% ನೀವು ಕೊಡೋ ಮನೆಗೆ ವರ್ತ್ ಆಗಿರುತ್ತೆ. ಡೆಫಿನೆಟ್ಲಿ ಅದರಲ್ಲಿ ನೀವು ಒಳ್ಳೆ ಕಾಲೇಜಸ್ನ ಪಡ್ಕೋತೀರಾ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಅದನ್ನ ಸೈಡಿಗೆ ಇಡೋಣ. ಇಲ್ಲಿ ಸಾಕಷ್ಟು ಜನ ಈ ಒಂದು ಅಪ್ಡೇಟ್ಗೆ ವೆಯ್ಟ್ ಮಾಡ್ತಾನೆ ಇದ್ರಿ. ನೀವು ಮೊದಲೇ ಹೇಳ್ತಾ ಇದ್ದೀನಿ, ಈ ಒಂದು ಅಪ್ಡೇಟ್ ಏನು ಬಿಟ್ಟಿದ್ರಲ್ಲ ಕೆ ಅವರು, ನೀವು ಸರಿಯಾಗಿ ಯೂಸ್ ಮಾಡ್ಕೊಳ್ಳೇಬೇಕಾಗುತ್ತೆ. ಇಲ್ಲಾಂದರೆ ಇನ್ನು ಸ್ವಲ್ಪ ದಿನದಲ್ಲಿ ಏನಾಗುತ್ತೆ ಅಂದರೆ, ನಿಮ್ಗೆ ಗೊತ್ತಿರೋ ಹಾಗೆ KECT ರಿಸಲ್ಟ್ ಬಂದುಬಿಟ್ಟು ಅನೌನ್ಸ್ ಆಗುತ್ತೆ. ಆವಾಗ ನೀವೇನು ಮಾಡ್ತೀರಾ ಅಂದರೆ, ಖುಷಿಯಿಂದ ರಿಸಲ್ಟ್ ಎಷ್ಟಪ್ಪ ಬಂದಿದೆ, ನನ್ನ ರ್ಯಾಂಕಿಂಗ್ ಎಷ್ಟು ಬಂದಿದೆ ಅಂತ ಹೋಗಿ ನೋಡೋಕ್ಕೆ ಹೋಗ್ತೀರಾ. ಆದರೆ KE ವೆಬ್ಸೈಟಲ್ಲಿ ಏನು ತೋರಿಸ್ತಾ ಇರುತ್ತೆ, ನಿಮ್ಮ ರಿಸಲ್ಟೇ ತೋರಿಸ್ತಾ ಇರಲ್ಲ. ಯುವರ್ ರಿಸಲ್ಟ್ ಹ್ಯಾಸ್ ಬಿನ್ ಕೆಪ್ಟ್ ಇನ್ ಓಲ್ಡ್ ಅಂತ ಬರುತ್ತೆ. ನಿಮ್ಮ ರ್ಯಾಂಕಿಂಗು ತೋರಿಸ್ತಾರಲ್ಲ, ಯಾವ ಕೋರ್ಸಲ್ಲಿ ಎಷ್ಟು ರ್ಯಾಂಕ್ ತೆಗೆದಿದ್ದೀರಾ, ಏನು ಕತೆ ಏನು ಕೂಡ ನಿಮ್ಗೆ ಗೊತ್ತಾಗ್ತಾರಲ್ಲ. ಅವಾಗ ಸ್ವಲ್ಪ ಶಾಕ್ ಆಗ್ತೀರಾ. ಏನಕ್ಕೆ ಅಂದರೆ ನೀವು ಈ ಒಂದು ತಪ್ಪನ್ನ ಮಾಡಿದ್ರೆ. ಯಾಕೆಂದರೆ ಇವಾಗ ಕೆ ಅವರೊಂದು ನೋಟಿಫಿಕೇಷನ್ನ ಬಿಟ್ಟಿದ್ರೆ, ಮಾರ್ಕ್ಸ್ ಎಂಟ್ರಿ ಇನ್ನೂ ಯಾರು ಮಾಡಿಲ್ಲ, ತಿರ್ಗಾ ಲಿಂಕು ರಿಯಾಕ್ಟಿವೇಟ್ ಆಗಿದೆ. ಇವಾಗ ಸಂಜೆ 4 ಗಂಟೆಯಿಂದ ಓಪನ್ ಆಗ್ತಿದೆ ಲಿಂಕು, ಮತ್ತು 25ನೇ ತಾರೀಕು ಸಂಜೆ 5:30 ಅಷ್ಟರಲ್ಲಿ ಕ್ಲೋಸ್ ಆಗುತ್ತೆ. ಈ ವರ್ಷ PU ಬೋರ್ಡ್ ಕಡೆಯಿಂದ ಯಾರು ಪಾಸ್ ಆಗಿದ್ದೀರಾ, ಯಾರು ಕೂಡ ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕೆ ಹೋಗ್ಬೇಡಿ. ಆಟೋ ನಿಮ್ಮ ಡಾಟಾ ಫೆಚ್ ಆಗುತ್ತೆ. ಮತ್ತು ಯಾರು ಡ್ರಾಪರ್ಸು, CBSE ICC ಸ್ಟೂಡೆಂಟ್ಸ್ ಇದ್ದೀರಲ್ಲ, ಮಾರ್ಕ್ಸ್ ಎಂಟ್ರಿ ಮಾಡಿ 25ನೇ ತಾರೀಕು ಒಳಗಡೆ. ಆವಾಗ ನಿಮಗೆ CET ರಿಸಲ್ಟ್ ಡಿಸ್ಪ್ಲೇ ಆಗೋದು, ಇಲ್ಲಾಂದರೆ ಓಲ್ಡಲ್ಲೇ ಇರುತ್ತೆ. ಮತ್ತು ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.